ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ರಿ. ಸೊ ಆಲ್ರೆಡಿ ಈಗ 4 ಪ್ರಾಬ್ಲಮ್ಸ್ ಆಗಿದೆ. ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಟು ದಿ ಪವರ್ ಮಾಡ್ ಆಫ್ ಎಕ್ಸ್. ಸಿ ನಾವು ಲೇಟೆಸ್ಟ್ ಆಗಿ ಮಾಡಿರುವಂಥದ್ದು ಇ ಟು ದಿ ಪವರ್ ಮಾಡ್ ಆಫ್ ಎಕ್ಸ್ ಪ್ರಾಬ್ಲಮ್ ಮಾಡಿದಿರಿ. ಈಗ ನಾವು ಮಾಡ್ತಾ ಇರೋದ್ರ ಜೊತೆಲಿ ಒಂದು ಎಕ್ಸ್ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ಎಕ್ಸ್ ಅಂತ ಒಂದು ಎಕ್ಸ್ಟ್ರಾ ಬರ್ತಾ ಇದೆ. ಓಕೆನಾ? ಸೊ ಇದು ಮಾಡುವಂತಹ ಮೆಥಡ್ ಎಲ್ಲ ಸೇಮೇ ಇರುತ್ತೆ. ಇದ್ರ ಬಗ್ಗೆ ಏನು ಇದು ಮಾಡೋದು ಬೇಕಾಗಿಲ್ಲ. ನೋಡಿ, ಇದರಲ್ಲಿರುವಂತಹ ಪ್ರಾಬ್ಲಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ವಿ ಟಿ ಯು ಪ್ರಾಬ್ಲಮ್ಸ್ ಏನಿದಾವೆಲ್ಲ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಇನ್ನ ಅಡಿಷನಲ್ ಪ್ರಾಬ್ಲಮ್ಸ್ ನೀವು ಮಾಡಬೇಕು ಅನ್ನೋದೇ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಒಂದೊಂದು ವಿ ಟಿ ಯು ಇರ್ಬೋದು ಅಥವಾ ನಾನ್ ವಿ ಟಿ ಯು ಇರ್ಬೋದು. ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ ಇರ್ತಾವ ಹೊರತು ಮತ್ತೆ ಎಕ್ಸ್ಟ್ರಾ ಅಂತ ಏನಿರೋದಿಲ್ಲ. ಓಕೆನಾ? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಸೊ ಸೊಲ್ಯೂಷನ್ ಫಸ್ಟ್ ಎಫ್ ಆಫ್ ಎಕ್ಸ್ ನ ಬರ್ಕೋಣ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಇಂಟು ಇ ಟು ದಿ ಪವರ್ ಮಾಡ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಮಾಡ್ ಆಫ್ ಎಕ್ಸ್ ನ ಡೆಫಿನೇಷನ್ ನಿಮ್ಗೆ ಹೇಳಿದ್ದೀನಿ. ಏನು ಮಾಡ್ ಆಫ್ ಎಕ್ಸ್ ನ ಡೆಫಿನೇಷನ್ ಅಪ್ಪ ಅಂತಂದ್ರೆ, ಇದು ಪಾಸಿಟಿವ್ ಎಕ್ಸ್ ಆಗುತ್ತೆ ಯಾವಾಗ ಎಕ್ಸ್ ಗ್ರೇಟರ್ ದೆನ್ 0 ಇದ್ದಾಗ, ನೆಗೆಟಿವ್ ಎಕ್ಸ್ ಆಗುತ್ತೆ ಯಾವಾಗ ಎಕ್ಸ್ ಲೆಸ್ ದೆನ್ 0 ಇದ್ದಾಗ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಮೈನಸ್ ಮಾಡ್ ಆಫ್ ಎಕ್ಸ್ ಆದ್ರೆ ಈ ಕಂಡೀಷನ್ಸ್ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಹಾಗಾದ್ರೆ ಹೆಂಗ್ ಬರ್ಕೊಂಡು ಸರ್ ಇದನ್ನ? ವೆರಿ ಸಿಂಪಲ್. ಈಗ ಬರ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಟು ದಿ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್ ಇದ್ದಾಗ ದೇರ್ ಆರ್ ಟೂ ಕಂಡೀಷನ್ಸ್. ಏನಾಗುತ್ತೆ? ಎಕ್ಸ್ ಇಂಟು ಇ ಪವರ್ ಎಕ್ಸ್. ನೋಡಿ, ಇಲ್ಲಿ ಎಕ್ಸ್ ಯಾವಾಗ ಗ್ರೇಟರ್ ದೆನ್ 0 ಆದಾಗ ಇಲ್ಲಿ ಏನಾಗುತ್ತೆ? ಯಾಕಂದ್ರೆ ಈ ಎಕ್ಸ್ ನೆಗೆಟಿವ್ ವ್ಯಾಲ್ಯೂ ತಗೊಳುತ್ತೆ. ನೋಡಿ, ಮೈನಸ್ ಮಾಡ್ ಆಫ್ ಎಕ್ಸ್ ಅಲ್ವಾ? ಈ ನೆಗೆಟಿವ್ ಎಕ್ಸ್ ತಗೊಂಡಾಗ ಏನಾಗುತ್ತೆ? ಇದು ಪಾಸಿಟಿವ್ ಎಕ್ಸ್ ಆಗುತ್ತೆ. ಯಾವ ವ್ಯಾಲ್ಯೂ ತಗೊಂತು? ನೆಗೆಟಿವ್. ನೆಗೆಟಿವ್ ತಗೊಂಡಾಗ ಯಾರು? ದಟ್ಸ್ ವೈ ದಿಸ್ ಈಸ್ ಲೆಸ್ ದೆನ್ 0. ಅದೇ ರೀತಿ ಇನ್ನೊಂದೇನು? ಈ ಎಕ್ಸ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಯಾವಾಗ? ಎಕ್ಸ್ ಗ್ರೇಟರ್ ದೆನ್ 0 ಆದಾಗ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ಸೊ ಇದು ಎಕ್ಸ್ ಲೆಸ್ ದೆನ್ 0 ಆದ್ರೆ ಇನ್ನು ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಸೊ ಇದು ಬರ್ಕೊಳಕ್ ಬಂತು ಅಂದ್ರೆ ಮುಗೀತು. ಏನಪ್ಪಾ ಇನ್ನು ನೆಕ್ಸ್ಟ್ ಮಾಡುವಂಥದ್ದು? ವಿಲ್ ಯೂಸ್ ದ 4 ಇಯರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ನೋಡಿ, ಈಗ ತಾನೇ ನಾವು 4 ಇಯರ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಇದಕ್ಕೆ ಮುಂಚೆ ನಾನು ನಿಮಗೆ ಬೇಕಾಗಿರುವಂತಹ ಹಾರ್ಮೋನಿಕ್ ಏನ್ 4 ಇಯರ್ ಸೀರೀಸ್ ಇದೆ, ಪ್ರಾಕ್ಟಿಕಲ್ ಹಾರ್ಮೋನಿಕ್ ಸೀರೀಸ್, ಅದರಲ್ಲೂ ಕೂಡ ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡಿದೀನಿ. ಅದರಲ್ಲಿ ನೀವು ಆರಾಮಾಗಿ ಮಾರ್ಕ್ಸ್ ತೆಗಿಬಹುದು. ಅದನ್ನ ಕೂಡ ಒಂದ್ಸತಿ ನೀವು ಕಣ್ಣಾಯಿಸಬಹುದು. ಓಕೆನಾ? ಈಗ 4 ಇಯರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ನಿಮಗೆಲ್ಲ ಗೊತ್ತೇ ಇದೆ. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇಂಟು ಇ ಟು ದಿ ಪವರ್ ಐ ಯು ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನ ನಾವೇನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಟೇಕ್ ದ ಫಾರ್ಮುಲಾ ವಿ ಹ್ಯಾವ್. ಸೊ ವಿಲ್ ಸ್ಟಾರ್ಟ್ ದ ಫಾರ್ಮುಲಾ. ದಟ್ ಈಸ್ ಎಫ್ ಆಫ್ ಯು ಇಸ್ ಈಕ್ವಲ್ ಟು minus infinity to plus infinity f of x e to the power I u x into ಏನ್ ಮಾಡೋಣ? dx ಅಂತ ಬರ್ಕೋಣ. ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಫ್ ಆಫ್ ಯು ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಮತ್ತೆ ಇದು ಸ್ಪ್ಲಿಟ್ ಮಾಡ್ತೀರಿ. ಹೆಂಗ್ ಸ್ಪ್ಲಿಟ್ ಮಾಡ್ತೀರಿ? ನೋಡಿ, ಎಕ್ಸ್ ಲೆಸ್ ದೆನ್ 0. ಸೊ ಐ ವಿಲ್ ರೈಟ್ ಇನ್ ಅನದರ್ ಕಲರ್. ಯಾಕಪ್ಪ ಅಂದ್ರೆ ನೋಡಿ, ಇದು ಒಂದು ನಂಬರ್ ಲೈನ್ ಅಂತ ತಗೊಳ್ಳಿ. ಎಲ್ಲಿಂದ ಎಲ್ಲಿಗೆ ಇರುತ್ತೆ? ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿವರೆಗೂ ಇರುತ್ತೆ. ಸೊ ಇದು ಸೆಂಟ್ರಲ್ 0 ಬರುತ್ತೆ. ಮೈನಸ್ ಇನ್ಫಿನಿಟಿನ 0 ಅಂದ್ರೆ ಏನು? ದಿಸ್ ಇಸ್ ದ ವ್ಯಾಲ್ಯೂ ವೇರ್ ಎಕ್ಸ್ ಲೆಸ್ ದೆನ್ 0. 0 ಟು ಇನ್ಫಿನಿಟಿ ಅಂದ್ರೆ ಏನು? ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದಾನ್ ಈಕ್ವಲ್ ಟು 0 ಅಂತ ಅರ್ಥ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ನನಗೆ ಗ್ರೇಟರ್ ದೆನ್ 0 ವ್ಯಾಲ್ಯೂ ಯಾವುದು? ಈ ಫಂಕ್ಷನ್ ಯೂಸ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಯಾವ ವ್ಯಾಲ್ಯೂ ಯೂಸ್ ಮಾಡಬೇಕು? ಇದನ್ನ ಯೂಸ್ ಮಾಡಬೇಕು. ಆದರೆ ಇದನ್ನ ಯೂಸ್ ಮಾಡೋದೇ ಆದ್ರೆ ನಾವು ಯಾವ ತರ ಬರ್ಕೋಣಪ್ಪ ಅಂತಂದ್ರೆ, ವಿ ವಿಲ್ ರೈಟ್ ದಿಸ್ ಒನ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಬೆಟ್ಲು ಮೈನಸ್ ಇನ್ಫಿನಿಟಿ 0. ಮೈನಸ್ ಇನ್ಫಿನಿಟಿ 0 ಯಾವಾಗ? ಎಕ್ಸ್ ಲೆಸ್ ದೆನ್ 0. ದಟ್ ಮೀನ್ಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಇಂಟು ಡಿ ಎಕ್ಸ್ ನ ಬರ್ಕೋಣ. ಅದೇ ರೀತಿಯಾಗಿ ಪ್ಲಸ್ ಎಲ್ಲಿಂದ ಎಲ್ಲಿಗೆ? 0 ಟು ಇನ್ಫಿನಿಟಿ. ಇದ್ಯಾವ್ದು ಬರುತ್ತೆ? ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್. ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ 0 ಇಂದ ಇನ್ಫಿನಿಟಿಗೆ ಇ ಪವರ್ ಐ ಯು ಎಕ್ಸ್ ಇಂಟು ಡಿ ಎಕ್ಸ್. ಓಕೆ? ಸೊ ಈಗ ಏನ್ ಮಾಡೋಣ ನಾವು? ಪವರ್ಸ್ ನ ನಿಮ್ಗೆಲ್ಲ ಗೊತ್ತೇ ಇದೆ. ಏನಪ್ಪಾ ಗೊತ್ತಿರೋದು ಅಂದ್ರೆ ಲಾ ಆಫ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಯಾವುದು? ಲಾ ಆಫ್ ಎಕ್ಸ್ಪೋನೆಂಟ್ಸ್ ವ್ಯಾಲ್ಯೂ ಹೆಂಗ್ ಬರ್ಕೋತೀರಾ? ವೆರಿ ಸಿಂಪಲ್. ಎ ಪವರ್ ಎಂ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಪ್ಲಸ್ ಎನ್. ಹಾಗಾದ್ರೆ ಸೊ ಈಗ ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಎಕ್ಸ್ ಹಂಗೆ ಇರುತ್ತೆ. ಇ ಮತ್ತೆ ಇ ಸೇಮ್ ಇರೋದ್ರಿಂದ ಇದನ್ನೇನಂತ ಬರಿಬಹುದು? ಮೈನಸ್ ಇನ್ಫಿನಿಟಿ ಟು 0 ಎಕ್ಸ್ ಹಂಗೆ ಇರುತ್ತೆ. ಇ ಪವರ್ ಎಕ್ಸ್ ಪ್ಲಸ್ ಐ ಯು ಎಕ್ಸ್. ಎಕ್ಸ್ ಪ್ಲಸ್ ಐ ಇಂಟು ಯು ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ಅದೇ ರೀತಿ ಈ ಟರ್ಮ್ ಕೂಡ ಬಳಸ್ಕೊತೀನಿ. ಎಲ್ಲಿಂದ? 0 ಇಂದ ಇನ್ಫಿನಿಟಿಗೆ. ಏನಂತ? ಎಕ್ಸ್ ಬರ್ಕೋತೀನಿ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಐ ಇಂಟು ಯು ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಲೂ ಕಲರ್ ಕಾಣಿಸ್ತಾ ಇರೋದು ನನ್ನ ಸೊಲ್ಯೂಷನ್ ಪಾರ್ಟ್. ಇಲ್ಲಿ ನೋಡಿ, ಮೈನಸ್ ಇನ್ಫಿನಿಟಿ ಟು 0 ಎಕ್ಸ್ ಹಂಗೆ ಇರುತ್ತೆ. ಇ ಪವರ್ ಎಕ್ಸ್ ನ ಕಾಮನ್ ತೆಗಿತೀನಿ. ಅವಾಗ ಏನ್ ಬಂತು? 1 ಪ್ಲಸ್ ಐ ಇಂಟು ಯು ಅಂತ ಬಂತು. ಕರೆಕ್ಟಾ? ಸೊ ಎಲ್ಲಿಂದ ಎಲ್ಲಿಗೆ? ದಟ್ ಈಸ್ ಫ್ರಮ್ ಡಿ ಎಕ್ಸ್. ಅಗೇನ್ ಇಲ್ಲಿ ಬರ್ಕೋತೀನಿ 0 ಟು ಇನ್ಫಿನಿಟಿ. ಸೊ ಎಕ್ಸ್ ಇಂಟು ಇ ಪವರ್, ನೀವು ಇಲ್ಲಿ ಎಕ್ಸ್ ತೆಗೆದ್ರೆ -1 ಬರುತ್ತೆ.
ಅದಕ್ಕೆ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಮೈನಸ್ ಆಸ್ ಕಾಮನ್. ಸೊ ನೀವೇನಾದ್ರೂ ಮೈನಸ್ ನ ಕಾಮನ್ ತೆಗೆದ್ರೆ, ಸೊ ಮೈನಸ್ ಎಕ್ಸ್ ನ ಕಾಮನ್ ತೆಗೆದ್ರೆ ಇಲ್ಲಿ 1 ಬರುತ್ತೆ. ಈ ಪ್ಲಸ್ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಐ ಇಂಟು ಯು, ಸೊ ಇಂಟು ಡಿ ಎಕ್ಸ್. ಇದು ನಮಗೆ ಬರುವಂತಹ ಎರಡು ಟರ್ಮ್. ಈಗ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಯೂಸ್ ದ ಬರ್ನೌಲಿಸ್ ಥಿಯರಮ್ ಫಾರ್ ದೀಸ್ ಟು ಇಂಟೆಗ್ರಲ್ಸ್. ನೋಡಿ ಇಂಟೆಗ್ರಲ್ ನೋಡಿ, ನಾನು ಹೇಳ್ತಾ ಇದ್ದೆ ಡಿಪ್ಲೊಮಾದಲ್ಲಿ ನೋಡ್ರಪ್ಪ, ಮ್ಯಾಟ್ರಿಸಸ್ ಸ್ಟ್ರೈಟ್ ಲೈನ್ಸ್ ಇಲ್ಲ ಅಂತಂದ್ರೆ ನೀವು ಪಾಸ್ ಆಗಕ್ ಆಗಲ್ಲ. ಅದೇ ರೀತಿ ಇಲ್ಲಿ ಎಕ್ಸ್ಪೆಷಲಿ ಫಾರ್ ವಿಟಿಯು ಅಂಡ್ ನಾನ್ ವಿಟಿಯುದಲ್ಲಿ ಇಂಟೆಗ್ರೇಷನ್ ಮತ್ತೆ ಬರ್ನೌಲಿಸ್ ಥಿಯರಮ್ ಇಲ್ಲ ಅಂತಂದ್ರೆ ಖಂಡಿತ ನೀವು ಪಾಸ್ ಆಗಕ್ ಆಗಲ್ಲ. ಎಸ್ಪೆಷಲಿ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯಾರಿಗೆಲ್ಲ 4 ಇಯರ್ಸ್ ಇರಿಸಿದೋ ಅವ್ರಿಗೆ, ಓಕೆನಾ. ಈವನ್ ಫಾರ್ ಪ್ರಾಬಬಿಲಿಟಿ ಆಲ್ಸೋ ಅವ್ರಿಗೂ ಕೂಡ ಬಂದೇ ಬರುತ್ತೆ. ಹಾಗಾದ್ರೆ ಏನ್ ಸರ್, ವಾಟ್ ಯು ಮೀನ್ ಬೈ ದ ಬರ್ನೌಲಿಸ್ ಥಿಯರಮ್? ಮತ್ತೆ ನಾನು ರಿಪೀಟ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ನೀವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದಿರ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. ಇಂಟೆಗ್ರೇಷನ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಅಂತ ಇದ್ರೆ ಫಸ್ಟ್ ಫಂಕ್ಷನ್ ಯು ಹಂಗೆ ಬರ್ಕೊಬೇಕು, ಎರಡನೇ ಫಂಕ್ಷನ್ ಇಂಟೆಗ್ರಲ್ ಮಾಡಬೇಕು, ಯುಗೆ ಡಿರೈವೇಟಿವ್ ಎರಡನೇ ಫಂಕ್ಷನ್ಗೆ ಇಂಟೆಗ್ರಲ್ 2 ಸರಿ ಮಾಡಬೇಕು, ಯುಗೆ ಡಬಲ್ ಡ್ಯಾಶ್ ಇಂಟೆಗ್ರಲ್ ವಿ3 ಮೈನಸ್ ಯುಗೆ ತ್ರಿಬಲ್ ಡ್ಯಾಶ್ ಇಂಟೆಗ್ರಲ್ ವಿ4 ಪ್ಲಸ್ ಮೈನಸ್ ಎಕ್ಸೆಟ್ರಾ. ಸೊ ಈಗ ಇದನ್ನ ಏನ್ ಮಾಡ್ತೀನಿ, ಐ ವಿಲ್ ಟ್ರೀಟ್ ಯು ಅಂಡ್ ದಿಸ್ ಒನ್ ಆಸ್ ವಿ ಅಂಡ್ ದಿಸ್ ಒನ್ ಆಸ್ ಯು ಅಂಡ್ ದಿಸ್ ಒನ್ ಆಸ್ ವಿ ಅಂತ ಟ್ರೀಟ್ ಮಾಡ್ತೀನಿ. ಈಗ ನಾವೇನ್ ಮಾಡೋಣ, ವಿಲ್ ಅಪ್ಲೈ ದ ಬರ್ನೌಲಿಸ್ ಥಿಯರಮ್. ಸೊ ಇಫ್ ಯು ಅಪ್ಲೈ ಬರ್ನೌಲಿಸ್ ಥಿಯರಮ್ ಫಾರ್ ದಿ ಫಸ್ಟ್ ಎಕ್ಸ್ಪ್ರೆಷನ್, ನೋಡಿ ಇದಕ್ಕೆ ನಾನು ಅಪ್ಲೈ ಮಾಡಿದ್ರೆ ಫಸ್ಟ್ ಎಕ್ಸ್ ಹಂಗೆ ಬರ್ಕೋತೀನಿ, ಎರಡನೇ ಫಂಕ್ಷನ್ ಇಂಟೆಗ್ರಲ್ ಮಾಡ್ತೀನಿ. ನೋಡಿ ಏನ್ ಬರುತ್ತೆ, ಎಕ್ಸ್ ಇಂಟು 1 ಪ್ಲಸ್ ಐ ಯು ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಬರುತ್ತೆ, ಕಾನ್ಸ್ಟೆಂಟ್ ಮೈನಸ್ ಹಾಕ್ತೀನಿ. ಈ ಎಕ್ಸ್ ಗೆ ಡಿರೈವೇಟಿವ್ ಏನಾಗುತ್ತೆ, 1 ಆಗುತ್ತೆ. ಎಗೇನ್ ಏನ್ ಮಾಡಬೇಕು, ಇದನ್ನ ಡಿರೈವೇಟಿವ್ ಇಂಟೆಗ್ರಲ್ ಮಾಡ್ತೀನಿ, ಎಕ್ಸ್ ಇಂಟು 1 ಪ್ಲಸ್ ಐ ಯು ಡಿವೈಡೆಡ್ ಬೈ 1 ಮೋರ್ ಟರ್ಮ್ ಬರುತ್ತೆ, 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದು 1 ಟರ್ಮ್ ಎಲ್ಲಿಂದ ಎಲ್ಲಿಗೆ ಸರ್, ನೆಕ್ಸ್ಟ್ ಟರ್ಮ್ ಬರಿಬೋದಲ್ಲ, ಬರೆದ್ರೆ ಇದ್ರ ಡಿರೈವೇಟಿವ್ ಮಾಡ್ಬೇಕು, ಕರೆಕ್ಟ್. ಇದ್ರ ಡಿರೈವೇಟಿವ್ ಏನು 0, ಯಾವಾಗ 0 ಆಗುತ್ತೋ ಅಲ್ಲಿಗೆ ಎಂಡ್ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಇದು ಮೈನಸ್ ಇನ್ಫಿನಿಟಿ ಟು 0. ಇಷ್ಟು ಏನು ಇದಕ್ಕೆ ಮಾತ್ರ. ವಾಟ್ ಅಬೌಟ್ ದಿಸ್ ಟರ್ಮ್, ಐ ವಿಲ್ ಅಪ್ಲೈ ನೌ. ಓಕೆ, ಸೊ ಪ್ಲಸ್ ಮತ್ತೆ ಇದಕ್ಕೆ ಬ್ರಾಕೆಟ್ ಓಪನ್ ಮಾಡ್ಕೋತೀನಿ, ಫಸ್ಟ್ ಫಂಕ್ಷನ್ ಎಕ್ಸ್ ಹಂಗೆ ಬರ್ಕೋತೀನಿ, ಇ ಟು ದಿ ಪವರ್ ನೋಡಿ ಮೈನಸ್ ಇರೋದ್ರಿಂದ ಐ ವಿಲ್ ರೈಟ್ ದಿಸ್ ಒನ್ ಆಸ್ ಮೈನಸ್ ಎಕ್ಸ್ ಇಂಟು 1 ಮೈನಸ್ ಐ ಯು ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಐ ಯು. ಅಗೇನ್ ಮೈನಸ್ ಬರುತ್ತೆ, ಯಾಕೆ, ಬಿಕಾಸ್ ಒಂದು ಪ್ಲಸ್ ಒಂದು ಮೈನಸ್, ಒಂದು ಪ್ಲಸ್ ಒಂದು ಮೈನಸ್, ಈ ತರ ನಮ್ಗೆ ಏನಾಗುತ್ತೆ ಬರ್ನೌಲಿಸ್ ಥಿಯರಮ್ ಅಲ್ಲಿ ಬರುತ್ತೆ. ಈಗ ಇದಾದ್ಮೇಲೆ ಮೈನಸ್ ಬರುತ್ತೆ. ಈ ಎಕ್ಸ್ ನ ಡಿರೈವೇಟಿವ್ ಎಷ್ಟು 1. ಅಗೇನ್ ಈ ಟರ್ಮ್ ಇಂಟಗ್ರೇಟ್ ಮಾಡ್ತೀನಿ, ಏನ್ ಬರುತ್ತೆ ನೋಡಿ, ಇಂಟಗ್ರೇಟ್ ಮಾಡಿದ್ರೆ ಮೈನಸ್ ಎಕ್ಸ್ ಇಂಟು 1 ಮೈನಸ್ ಐ ಯು ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಐ ಯು ದ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ, ಫ್ರಮ್ 0 ಟು ಇನ್ಫಿನಿಟಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಹಾಗಾದ್ರೆ ಏನ್ ಮಾಡ್ಬೋದು ಸರ್ ನೀವೀಗ, ವಿ ಕ್ಯಾನ್ ಅಪ್ಲೈ ದ ಇಂಟೆಗ್ರಲ್. ಸೊ ಬಿಫೋರ್ ದಟ್ ನೋಡೋಣ ಏನೇನು ಕಾಮನ್ ತೆಗೆಯಕ್ಕಾಗತ್ತ ಅಂತ. ನೋಡಿ ಇದೊಂದು ಟರ್ಮ್ ಸಪ್ರೇಟ್ ಮಾಡ್ಕೊಬಹುದು, ಸಪ್ರೇಟ್ ಮಾಡಿ ನಾವು ಲಿಮಿಟ್ಸ್ ನ ಅಪ್ಲೈ ಮಾಡಬಹುದು, ಓಕೆನಾ. ಸೊ ಈಗ ಲಿಮಿಟ್ ಅಪ್ಲೈ ಮಾಡ್ತೀನಿ, ನಾವು ಅಬ್ಸರ್ವ್ ಇಯರ್ ಕೇರ್ಫುಲಿ. ಇಲ್ಲಿ ನೋಡ್ಬೋದು ನೀವು, ಈ ಫಸ್ಟ್ ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಇದೆ. ಈ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕಿದ್ರೆ 0. ಸೊ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕಿದ್ರೆ 0, ಕಂಪ್ಲೀಟ್ ಟರ್ಮ್ 0 ಆಗುತ್ತಾ. ಮತ್ತೆ ಇ ಪವರ್ ಎಕ್ಸ್ ಗೆ ಇ ಪವರ್ ಮೈನಸ್ ಇನ್ಫಿನಿಟಿ ಏನಾನ ಹಾಕಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ 0. ಈ ಟರ್ಮ್ ಫುಲ್ ಏನಾಗುತ್ತೆ 0. ಅಂದ್ರೆ ಅಪ್ಪರ್ ಲಿಮಿಟ್ ಆಗ್ಲಿ ಲೋವರ್ ಲಿಮಿಟ್ ಆಗ್ಲಿ ಈ ಟರ್ಮ್ ಏನಾಗ್ತಿದೆ 0 ಆಗ್ತಾ ಇದೆ. ವಾಟ್ ಅಬೌಟ್ ದಿಸ್ ಒನ್, ಇದಕ್ಕೆ ನಾನು ಏನ್ ಮಾಡ್ತೀನಿ, ಅಪ್ಪರ್ ಲಿಮಿಟ್ ನ ಹಾಕಿ ಅಂತ ಇಟ್ಕೊಳ್ಳಿ, 0 ಆಗ್ತೀರಾ. ಇ ಪವರ್ 0 ಇಂಡಿಯನ್ ನಂಬರ್ ಇಸ್ 0 1 ಓನ್ಲಿ. ಸೊ ಏನ್ ಬರುತ್ತೆ ನಿಮಗೆ, ಇ ಪವರ್ 1 ಬರುತ್ತೆ. ಇ ಪವರ್ 1 ಡಿವೈಡೆಡ್ ಬೈ 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್. ಸಪೋಸ್ ಲೋಯರ್ ಲಿಮಿಟ್ ಹಾಕ್ತೀರಿ ಈ ಟರ್ಮ್ಗೆ, ಅವಾಗ ಏನಾಗುತ್ತೆ, ಇದು ಈ ಟರ್ಮ್ ಮತ್ತೆ 0 ಆಗುತ್ತೆ. ಹಾಗಾದ್ರೆ ನಾವು ಅಬ್ಸರ್ವ್ ಕೇರ್ಫುಲಿ, ಇದಕ್ಕೆ ಅಪ್ಪರ್ ಲಿಮಿಟ್ ಹಾಕಿ ಲೋಯರ್ ಲಿಮಿಟ್ ಹಾಕಿ, ದಿಸ್ ಟರ್ಮ್ ವಿಲ್ ಬಿಕಮ್ 0 ಮೈನಸ್ 0. ಅಪ್ಪರ್ ಲಿಮಿಟ್ಗೂ 0, ಲೋಯರ್ ಲಿಮಿಟ್ಗೂ 0. ಈಗ ಈ ಟರ್ಮ್ಗೆ ಅಪ್ಲೈ ಮಾಡ್ತಾ ಇದೀನಿ, ಮೈನಸ್ ಹಂಗೆ ಇಟ್ಕೊಳ್ತೀನಿ, ಮೈನಸ್ ಹಾಕೊಂಡು ಬ್ರಾಕೆಟ್ ಓಪನ್ ಮಾಡ್ತೀನಿ. ನೀವು ಬೇಕಾದ್ರೆ ಇನ್ನೊಂದು ಡಿನಾಮಿನೇಟರ್ ಅಲ್ಲಿ 1 ಪ್ಲಸ್ ಐ ಯು ಸ್ಕ್ವೇರ್ ಹಂಗೆ ಬರ್ಕೊಂಡ್ಬಿಡ್ತೀನಿ, ಸಿಂಪಲ್ ಆಗಿರ್ಲಿ, ತೊಂದರೆ ಇಲ್ಲ, ಓಕೆನಾ. ನೋಡಿ ಅಪ್ಪರ್ ಲಿಮಿಟ್ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ 0, ಈ ಪವರ್ 0 ವ್ಯಾಲ್ಯೂ ಎಷ್ಟು 1 ಆಯ್ತು. ಸೊ ಯು ವಿಲ್ ಗೆಟ್ 1 ಇಯರ್. ಸಪೋಸ್ ಮೈನಸ್ ಹಾಕ್ಬಿಟ್ಟು ನಾನು ಈ ಎಕ್ಸ್ ಜಾಗದಲ್ಲಿ ಲೋವರ್ ಲಿಮಿಟ್ ಹಾಕ್ತೆ, ಲೋವರ್ ಲಿಮಿಟ್ ಏನಿದೆ ಮೈನಸ್ ಇನ್ಫಿನಿಟಿ, ಈ ಪವರ್ ಮೈನಸ್ ಇನ್ಫಿನಿಟಿ ಏನಾಗುತ್ತೆ 0 ಆಗುತ್ತೆ. 0 ಬೈ ಎನಿ ನಂಬರ್ ಇಸ್ 0. ಹಾಗಾದ್ರೆ ಈ ವ್ಯಾಲ್ಯೂ ಫುಲ್ ಏನಾಯ್ತು 0. ಇಷ್ಟು ನನ್ಗೆ ಏನಕ್ಕೆ, ಫಾರ್ ದಿ ಫಸ್ಟ್ ಟರ್ಮ್ ಬರ್ತಾ ಇರೋಂಥದ್ದು. ವಾಟ್ ಅಬೌಟ್ ದ ನೆಕ್ಸ್ಟ್ ಟರ್ಮ್ ಸರ್, ಇಲ್ಲಿ ಪ್ಲಸ್ ಹಾಕ್ತೀರಾ, ಇದು ಕೂಡ ಎಕ್ಸ್ ಇದೆ, ಯಾವಾಗ ಎಕ್ಸ್ ಇರುತ್ತೋ ನೋಡಿ ಅಪ್ಪರ್ ಲಿಮಿಟ್ ಇ ಪವರ್ ಮೈನಸ್ ಎಕ್ಸ್ ಅಂತ ಇದೆಯಾ, ನೆನ್ಪಿಟ್ಕೊಂಬಿಡಿ. ಸೊ ಐ ವಿಲ್ ರೈಟ್ ಇನ್ ದಟ್ ರೆಡ್ ಕಲರ್. ಸೊ ಯು ಕ್ಯಾನ್ ಸಿ ಇ ಪವರ್ ಮೈನಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು 0. ಸೊ ಇದು ಫಾರ್ಮುಲಾ, ಓಕೆನಾ. ಸೊ ಈಗ ಈ ಟರ್ಮ್ಗೆ ನೀವೇನಾದ್ರೂ ಅಪ್ಪರ್ ಲಿಮಿಟ್ ಹಾಕಿದ್ರೆ ಸರ್ ಪ್ಲಸ್ ಇನ್ಫಿನಿಟಿ ಇದೆ, ಪ್ಲಸ್ ಹಾಕಿ, ಬಟ್ ಇಲ್ಲಿ ಮೈನಸ್ ಇದೆಯಾ, ಮೈನಸ್ ಇನ್ಫಿನಿಟಿ ಎನಿಥಿಂಗ್ ಇಸ್ ಮೈನಸ್ ಇನ್ಫಿನಿಟಿ. ಈ ಪವರ್ ಮೈನಸ್ ಇನ್ಫಿನಿಟಿ ಅಂತೂ 0 ಆಯ್ತು.
ಇದು ಅಪ್ಪರ್ ಲಿಮಿಟ್ ಏನಾಗುತ್ತೆ 0 ಮತ್ತೆ ಲೋವರ್ ಲಿಮಿಟ್ x 0 ಹಾಕಿ x 0 ಹಾಕ್ತೀರಾ 0 ಇಂಟು ಎನಿ ನಂಬರ್ ಇಸ್ 0 ಓನ್ಲಿ ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0 ಅದನ್ನ ಬೇಕಾದ್ರೆ 0 ಮೈನಸ್ 0 ಅಂತ ಬರೆಯೋಣ ವಾಟ್ ಅಬೌಟ್ ದಿಸ್ ಟರ್ಮ್ ಸರ್ ಈಗ ಸೊ ಇಲ್ಲಿ ಮೈನಸ್ ಹಾಕ್ತೀರಾ ಇಲ್ಲಿ ನನಗೆ ಅಪ್ಪರ್ ಲಿಮಿಟ್ ಹಾಕ್ತೀರಾ ಯಾವಾಗ ಅಪ್ಪರ್ ಲಿಮಿಟ್ ಹಾಕ್ತಿರೋ ಸೊ ನಮ್ಗೆ ಗೊತ್ತಿದೆ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಟ್ 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ ನ ಬರ್ಕೊಂಬೋಣ ಇಟ್ ಇಸ್ ಹೆಂಗಿದ್ರು ಕಾನ್ಸ್ಟೆಂಟ್ ಇದು ಅಪ್ಪರ್ ಲಿಮಿಟ್ ಹಾಕಿದಾಗ 0 ಆಗ್ತಾ ಇದೆ ಲೋಯರ್ ಲಿಮಿಟ್ ಹಾಕಿದಾಗ ನಿಮ್ಗೆ ಏನ್ ಬರ್ತೈತೆ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆಸ್ 1 e ಪವರ್ 0 ಅಂತಂದ್ರೆ ಇದು 1 ಸೊ ಈಗ ನಾನು ಉಳಿದಿರುವಂತ ಟರ್ಮ್ ನ ನೀಟಾಗಿ ಬರ್ಕೊಳ್ಳೋಣ ಸೊ ದಿಸ್ ಈಸ್ ವಾಟ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಇಲ್ಲಿರುವಂತದ್ದು ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ಬರ್ತದೆ 1 ಮೈನಸ್ ಐ ಯು ದ ಹೋಲ್ ಸ್ಕ್ವೇರ್ ನೋಡಿ ಇಲ್ಲೂ ಕೂಡ ಒಂದು ಮೈನಸ್ ಇದೆ ಇಲ್ಲೂ ಕೂಡ ಒಂದು ಮೈನಸ್ ಇದೆ ಸೊ ಬಟ್ ಡಿನಾಮಿನೇಟರ್ ಇದು 1 ಪ್ಲಸ್ ಆದ್ರೆ ಇದು 1 ಮೈನಸ್ ಹಾಗಾಗಿ ನಿಮ್ಗೆ ಎರಡು ಸೇಮ್ ಅಂತ ಅನ್ಕೊಳಕ್ ಹೋಗ್ಬೇಡಿ ಸೊ ಎರಡು ಸೇಮ್ ಅನ್ಕೊಂಡು ಆಡ್ ಮಾಡಕ್ ಹೋಗೋದು ಬೇಡ ಎರಡರಲ್ಲೂ ಮೈನಸ್ ಬೇಕಾದ್ರೆ ನಾವೇನ್ ಮಾಡ್ಬೋದು ಕಾಮನ್ ತೆಗಿಬಹುದು ಮೈನಸ್ ಅನ್ನು ಮಾತ್ರ ನಾವೇನ್ ಮಾಡ್ಬೋದು ಕಾಮನ್ ಅಂತ ತೆಗಿಬಹುದು ಬೇಕಾದ್ರೆ ಓಕೆನಾ ಸೊ ನೋ ವಾಟ್ ವಿಲ್ ಬಿಕಮ್ ಸೊ ದಿಸ್ ಇಸ್ ದ ವ್ಯಾಲ್ಯೂ ಮೈನಸ್ ಅಂಡ್ ದಿಸ್ ಇಸ್ ಅ ಪ್ಲಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲೊಂದು ಸ್ಟೆಪ್ ಇಲ್ಲಿ ಮೈನಸ್ ಇದೆ ಇದು ಫಾರ್ಮುಲಾದಲ್ಲಿ ಬರುವಂತಹ ಮೈನಸ್ ಈ ಮೈನಸ್ ಇದೆಯಲ್ಲ ಇಲ್ಲಿ ಇನ್ನೂ ಒಂದು ಮೈನಸ್ ರೈಸ್ ಆಗುತ್ತೆ ಹೆಂಗೆ ಅಂತ ಹೇಳ್ತೀರಾ ಐ ವಿಲ್ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್ ಅಬ್ಸರ್ವ್ ನಿಮಗೆ ಲಿಮಿಟ್ ಹಾಕುವಂಥದ್ದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅನ್ನೋದಾದ್ರೆ ಸಿ ಈ ವ್ಯಾಲ್ಯೂ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ ಕರೆಕ್ಟಾ ನೋಡಿ ಇಲ್ಲಿ ಬೇಕಾದ್ರೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ 1 ಪ್ಲಸ್ ಐ ಯು ನ ಕಾನ್ಸ್ಟೆಂಟ್ ತಗೊಂಬಿಡಿ ಆಚೆಗೆ ಅಪ್ಪರ್ ಲಿಮಿಟ್ ಎಕ್ಸ್ ಗೆ 0 ಹಾಕ್ತೀರಾ ಫುಲ್ 0 ಮೈನಸ್ ಇನ್ಫಿನಿಟಿ ಎಕ್ಸ್ ಇ ಪವರ್ ಮೈನಸ್ ಇನ್ಫಿನಿಟಿ ಫುಲ್ 0 ದಿಸ್ ಟರ್ಮ್ ಇಸ್ ಫುಲ್ 0 ಇಲ್ಲೇನಿದೆ ಮೈನಸ್ ಇದೆ ಮೈನಸ್ ಬರ್ಕೋತೀರಾ ಸೊ ಇಲ್ಲಿ ಏನ್ ಕಾನ್ಸ್ಟೆಂಟ್ ಇದೆ 1 ಪ್ಲಸ್ ಐ ಯು ದ ಹೋಲ್ ಸ್ಕ್ವೇರ್ ಇದೆ ಇಂಟು ಇಲ್ಲಿ ನೋಡಿ ಅಪ್ಪರ್ ಲಿಮಿಟ್ ಹಾಕ್ತೀರಾ 0 ಈ ಪವರ್ 0 ಏನಾಯ್ತು 1 ಬಂತು ಮತ್ತೆ ಮೈನಸ್ ಬರ್ಕೋತೀರಾ ಎಕ್ಸ್ ಗೆ ಲೋವರ್ ಲಿಮಿಟ್ ಹಾಕ್ತೀರಾ ಈ ಟರ್ಮ್ ಏನಾಗುತ್ತೆ 0 ಆಗುತ್ತೆ ಕರೆಕ್ಟಾ ಸೊ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಇದರಲ್ಲಿ ಮತ್ತೆ ಈ ಟರ್ಮ್ ಬನ್ನಿ ಈ ಟರ್ಮ್ ಬಂದಾಗ ಪ್ಲಸ್ ಸೊ ಒಳಗಡೆ ಏನಿದೆ ಮತ್ತೆ ಇಲ್ಲಿ 1 ಮೈನಸ್ ಐ ಯು ಇದೆ ಸೊ 1 ಮೈನಸ್ ಐ ಯು ಬರ್ಕೋತೀನಿ 1 ಇಂಟು ನೋಡಿ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀರಾ ಇನ್ಫಿನಿಟಿ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಡಿ ಪವರ್ ಮೈನಸ್ ಇನ್ಫಿನಿಟಿ ಈ ಟರ್ಮ್ ಫುಲ್ ಏನಾಯ್ತು 0 ಆಗೋಯ್ತು ಮತ್ತೆ ಎಕ್ಸ್ ಗೆ 0 ಈ ಟರ್ಮ್ 0 ಹಾಕಿದ್ರೆ ಮೈನಸ್ 0 ಈ ಟರ್ಮ್ ಫುಲ್ 0 ಆಗೋಯ್ತು ವಾಟ್ ಅಬೌಟ್ ದಿಸ್ ಒನ್ ಇಲ್ಲಿ ಮೈನಸ್ ಇದೆ ಇಲ್ಲೇ ನಾವು ಅವಲೇ ಮಿಸ್ಟೇಕ್ ಮಾಡಿದ್ದು 1 ಮೈನಸ್ ಹೆಂಗ್ ಬರುತ್ತೆ ಅಂತ ಇಲ್ಲೊಂದು ಮೈನಸ್ ಇದೆ ಈ ಡಿನಾಮಿನೇಟರ್ ಏನು ಬರ್ಕೋತೀನಿ 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಬರ್ಕೊಂಡೆ ಈ ಬ್ರಾಕೆಟ್ ಓಪನ್ ಮಾಡ್ತೀನಿ ಅಂದ್ರೆ ಈ ಮೈನಸ್ ನ ಇಲ್ಲಿ ಬರ್ಕೊಂಡೆ ಇ ಪವರ್ ಮೈನಸ್ ಎಕ್ಸ್ ಗೆ ಈಗ ಅಪ್ಪರ್ ಲಿಮಿಟ್ ಲಿಮಿಟ್ ಇನ್ಫಿನಿಟಿ ಹಾಕ್ತೀನಿ ಇದು ಅಪ್ಪರ್ ಲಿಮಿಟ್ ಹಾಕಿದಾಗ 0 ಆಗುತ್ತೆ ಮೈನಸ್ ಇದೇ ವ್ಯಾಲ್ಯೂಗೆ ಎಕ್ಸ್ ಹಾಕಿದ್ರೆ 0 ಹಾಕ್ತೀನಿ ಲೋಯರ್ ಲಿಮಿಟ್ ಇ ಪವರ್ 0 ಬರುತ್ತೆ ಸೊ ಯು ವಿಲ್ ಗೆಟ್ 1 ಮೈನಸ್ ಎಕ್ಸ್ಟ್ರಾ ನೋಡಿ ಅವಾಗಲೂ ಈ 1 ಮೈನಸ್ ನಮ್ಗೆ ಬಂದಿರಲಿಲ್ಲ ಹಾಗಾದ್ರೆ ಇಲ್ಲಿ ಏನೇನು 0 ಆಯ್ತು ನಾವು ಅಬ್ಸರ್ವ್ ಇದು ಕಂಪ್ಲೀಟ್ ಹೊಗೆ ಹಾಕ್ಸ್ಕೊಂತ ಇದು ಟರ್ಮ್ ಫುಲ್ ಕಂಪ್ಲೀಟ್ ಆಗಿ ಹೊಗೆ ಹಾಕ್ಸ್ಕೊತಾ ಇಲ್ಲಿ ನೋಡಿ ಈ 0 ಬಿಟ್ಟು ಹಾಕಿದ್ರೆ ಇದೊಂದು ಟರ್ಮ್ ಉಳ್ಕೊಂತು ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ದಟ್ಸ್ ವೈ ಮೈನಸ್ 1 ಬೈ 1 ಪ್ಲಸ್ ಐ ಯು ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಏನಾಗ್ತಿದೆ ನನಗೆ ಪ್ಲಸ್ ಆಗ್ತಿದೆ ಸೊ ದಟ್ಸ್ ವೈ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಪ್ಲಸ್ ಅರ್ಥ ಆಯ್ತಾ ಸೊ ಈಗ ಏನ್ ಮಾಡ್ಬೇಕು ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ಇದನ್ನ ಸಿಂಪ್ಲಿಫೈ ಮಾಡಕ್ಕೆ ಯು ಕ್ಯಾನ್ ಯೂಸ್ ದ ಎನಿ ಆಫ್ ದಿ ಫಾರ್ಮುಲಾ ಮೆಥಡ್ ಯಾವ ತರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡ್ರೆ ಆಯ್ತು ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮಿನ್ನ ಸಿಂಪಲ್ ಟೆಕ್ನಿಕ್ ಬೇಕಾದ್ರೆ ಬಳಸ್ಕೊಬಹುದು ಹೆಂಗ್ ಬಳಸ್ಕೋತೀರಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಥವಾ ಮೈನಸ್ ಮಾಡೋಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹಂಗೆ ಇರುತ್ತೆ ಇಲ್ಲಿ ಪ್ಲಸ್ 2ab ಇಲ್ಲಿ ಮೈನಸ್ 2ab ಕ್ಯಾನ್ಸಲ್ ಆಗೋಗುತ್ತೆ ಇದೇನಾಗುತ್ತೆ 2a ಸ್ಕ್ವೇರ್ ಪ್ಲಸ್ 2b ಸ್ಕ್ವೇರ್ ಬರುತ್ತೆ ಅದೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಎ ಮೈನಸ್ ಬಿ ಎ ಹೋಲ್ ಸ್ಕ್ವೇರ್ ಮಾಡಿದ್ರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಇಲ್ಲಿ ಪ್ಲಸ್ 2ab ಬರುತ್ತೆ ಇಲ್ಲಿ ಪ್ಲಸ್ 2ab ಆಗುತ್ತೆ ಸೊ ಇಟ್ ವಿಲ್ ಬಿಕಮ್ 4 ಟೈಮ್ಸ್ ಆಫ್ ಎ ಬಿ ಅರ್ಥ ಆಗ್ತಿದ್ಯಾ ಯಾವ ತರ ಬರುತ್ತೆ ಅಂತೇಳಿ ಸೊ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು ಸೊ ಐ ವಿಲ್ ಟೇಕ್ ದಿಸ್ ಒನ್ ನೋಡಿ ಯಾವ ತರ ಅಂತ ಇವೆರಡರಲ್ಲಿ ಡಿನಾಮಿನೇಟರ್ ಅಲ್ಲಿ ನಾನು ಒಂದು ಪ್ಲಸ್ ನ ಕಾಮನ್ ತಗೊಂಡ್ರೆ ಏನಾಗುತ್ತೆ ಮೈನಸ್ ಆಗೋಗ್ಬಿಡುತ್ತೆ ಎಲ್ಸಿಎಂ ತಗೋತ ಅಂತ ಇಟ್ಕೊಳ್ಳಿ ದಿಸ್ ವಿಲ್ ಬಿಕಮ್ ಮೈನಸ್ 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಮತ್ತೆ ಇಲ್ಲಿ ಪ್ಲಸ್ 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಇದು 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್
ಇಂಟು 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಇದು ಫಾರ್ಮುಲಾ ಕರೆಕ್ಟಾ. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲಿ ನೋಡ್ತಾ ಇದ್ದೀರಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ನೋಡಿ ಇದೇ ತರ ಫಾರ್ಮುಲಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಅವಾಗ ಏನ್ ಬಂತು 4ab ಬಂತು. ಸೊ ಹಾಗಾದ್ರೆ ನ್ಯೂಮರೇಟರ್ ಡೈರೆಕ್ಟ್ ಆಗಿ ಬರೀಬೋದಾ? ಹೆಂಗ್ ಬರೀಬಹುದು? 4 ಟೈಮ್ಸ್ ಆಫ್ ಐ ಇಂಟು ಯು ಅಂತ ಬರೀಬಹುದು. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ ಕರೆಕ್ಟಾ. ಸೊ ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ? ಇಲ್ಲಿ ಯು ಕ್ಯಾನ್ ಸಿ ಎರಡಕ್ಕೂ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಯಾವ ತರ ನೋಡಿ, 1 ಪ್ಲಸ್ ಐ ಯು ಇಂಟು 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಯಾಕೆ? ಇದು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದ್ರೆ ಎ ಬಿ ಹೋಲ್ ಸ್ಕ್ವೇರ್ ಅಂತ. ಈಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಯ್ತಾ. ಸೊ ದಿಸ್ ವ್ಯಾಲ್ಯೂ 4 ಐ ಯು ಹಂಗೆ ಬರ್ಕೋತೀನಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಇಂಟು ಯು ಸ್ಕ್ವೇರ್ ಕರೆಕ್ಟಾ. ಸೊ ಹಾಗಾದ್ರೆ ಬರ್ತಾರೋ ಆನ್ಸರ್ ನಮಗೆ 4 ಇಂಟು ಐ ಇಂಟು ಯು divided by I square ಅಂದ್ರೆ ಎಷ್ಟು? What is the value of I square? I square is minus 1. Minus into minus plus ಆಯ್ತು. ಸೊ ನಿಮಗೆ ಬರೋದು 1 plus u square. So this is the value of f of u what we got. ಸೊ ಇಲ್ಲಿ ನಾವು ಸ್ವಲ್ಪ ನೋಡಿ, ಯಾವುದು ಇಂಜಿನಿಯರಿಂಗ್ ಅಂತ ಹೇಳ್ತೀರಿ ನಾವು ಯೂಸ್ ಮಾಡ್ತಾ ಇರೋದು 10ನೇ ಕ್ಲಾಸ್ ಫಾರ್ಮುಲಾ ಯೂಸ್ ಮಾಡ್ತೀರಿ. 10ನೇ ಕ್ಲಾಸ್ ಫಾರ್ಮುಲಾ ಬರಲಿಲ್ಲ ಅಂತಂದ್ರೆ ನಿಮ್ಗೆ ಇದು ಅರ್ಥ ಆಗಲ್ಲ ಕರೆಕ್ಟಾ. ಸೊ ಎಷ್ಟು ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ನೋಡಿ. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ಫೈನಲ್ ವ್ಯಾಲ್ಯೂ, ದಟ್ ಇಸ್ ಎಫ್ ಆಫ್ ಯು. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ಇಲ್ಲಿ ನಿಮಗೆ ಅನ್ಸಿರ್ಬೋದು ಸರ್ ಇದು ಸ್ವಲ್ಪ ಅರ್ಥ ಆಗಿಲ್ಲ ಅಂತ. ನೋಡಿ ಇದು ಯಾವ ತರ ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ತೀನಿ. ನೋಡಿ ಈ ಫಾರ್ಮುಲಾ ಬರ್ತೀನಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಬರಿತಾ ಇದೀನಿ. ಬೇಕಾದ್ರೆ ರಿಕ್ವೈರ್ಮೆಂಟ್ ಇದ್ರೆ ನೋಡಿ, ಇದನ್ನ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಮೈನಸ್ ಹಂಗೆ ಇದೆಯಾ, ಸಿ ದಟ್ ಇಸ್ ಅ ವ್ಯಾಲ್ಯೂ ವಾಟ್ ವಿ ಹ್ಯಾವ್ 1 ಪ್ಲಸ್ ಐ ಯು ದ ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ ಐ ಯು ದ ಹೋಲ್ ಸ್ಕ್ವೇರ್ ಅಂತ ಇದೆ ಕರೆಕ್ಟಾ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಂದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ ಕರೆಕ್ಟಾ, ಐ ಇಂಟು ಯು ಇದು. ಓಕೆ, ಅಗೇನ್ ಮೈನಸ್ ಆಫ್ ಇದ್ರೊಳಗಡೆ ಬರ್ಕೊಳ್ತೀನಿ. ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಐ ಇಂಟು ಯು ಸ್ಕ್ವೇರ್ ಅಂತ ಅರ್ಥ. ಇಲ್ಲಿ ಮೈನಸ್ ಇರೋದ್ರಿಂದ 2 ಇಂಟು ಐ ಯು ಅಂತ ಬರುತ್ತೆ. ನೋಡಿ ಇದು 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂದ್ರೆ ಮೈನಸ್ 1. ಅದಕ್ಕೆ ಇದು ಟರ್ಮ್ ಕ್ಯಾನ್ಸಲ್, ಈ ಟರ್ಮ್ ಕ್ಯಾನ್ಸಲ್. ಇದು 2 ಐ ಯು, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಐ ಯು. ಸೊ ಟೋಟಲ್ ಆಗಿ ಇದೇನಾಗುತ್ತೆ 4 ಟೈಮ್ಸ್ ಆಫ್ ಐ ಯು. ಸೊ ದಿಸ್ ಇಸ್ ದ ವೇ ವಾಟ್ ಐ ಗಾಟ್ ದ ವ್ಯಾಲ್ಯೂ, ದಿಸ್ ಒನ್ ಆಸ್ 4 ಐ ಯು. ಸೊ ಈ ರೀತಿ ಏನ್ ಮಾಡಬಹುದು ನೀವು ಸಿಂಪಲ್ ಆಗಿ ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್ ನ ಕಂಡುಹಿಡಿತೀರಾ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್. ಐ ಹವ್ ಸೀನ್ ಕೆಲವು ಕ್ವಶನ್ ಪೇಪರ್ ಅಲ್ಲಿ ನೋಡಿದೀನಿ. ಇದು ನೋಡಿ ಇಲ್ಲೇ ನೋಡ್ತಾ ಇದ್ದೀರಾ, ಫೈಂಡ್ ದ ಫೋರಿಯರ್ ಸೈನ್ ಅಂಡ್ ಕೊಸೈನ್ ಟ್ರಾನ್ಸ್ಫಾರ್ಮ್. ಇದು ಬೇರೆ ಪ್ರಾಬ್ಲಮ್ ಆಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ. ಇದು ಬಂದು ಫೋರಿಯರ್ ಸೀರೀಸ್ ನ ಕಂಡುಹಿಡಿತಾ ಇರುವಂತದ್ದು. ಓಕೆ, ಅಂದ್ರೆ ಹಾಫ್ ಆಂಗಲ್ ಸೀರೀಸ್ ಏನಿದೆ, ಹಾಫ್ ರೇಂಜ್ ಫೋರಿಯರ್ ಸೈನ್ ಅಂಡ್ ಕೊಸೈನ್ ಸೀರೀಸ್ ನ ಕಂಡುಹಿಡಿದಿರುವಂತದ್ದು. ಸೊ ಇದೇ ರೀತಿಯಾಗಿ ನಮಗೆ ಇದನ್ನ ನಿಮಗೆ ಯಾವ್ದು ಬರುತ್ತೆ, ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಬಂದೇ ಬರುತ್ತೆ. ಓಕೆ, ಸೊ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ನಾನು ಅನ್ಕೊಂಡಿದೀನಿ. ಸೊ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಪಾಸಿಬಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.